ಇವತ್ತು ನಾನು ಜಯನಗರದಲ್ಲಿರೋ ದೋಸೆ ಕ್ಯಾಂಪ್ಗೆ ಹೋಗಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿಭಾಯ್. ಬೆಂಗಳೂರವರಿಗೆ ದೋಸೆ ಕ್ಯಾಂಪ್ ಬಗ್ಗೆ ನಾನೇ ಹೇಳಬೇಕಾಗಿಲ್ಲ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಇಲ್ಲಿ ಇವಾಗ ಸೀಸ್ನಲ್ ರೆಸಿಪಿ ಶುರುವಾಗಿದೆ. ಅವರೇ ಬೇಳೆ ಯೂಸ್ ಮಾಡ್ಕೊಂಡು ಅವರೇ ಬೇಳೆ ದೋಸೆ, ಸಾಗು, ಸಾಂಬಾರು ಈ ಥರ ತುಂಬಾ ಚೆನ್ನಾಗಿತ್ತು. ನಾನು ಅವರೇ ಬೇಳೆ ಹಾಕಿ ಮಾಡಿದ ದೋಸೆ ತಿಂದೆ, ಟೇಸ್ಟಿಯಾಗಿತ್ತು. ಅವರೇ ಬೇಳೆ ದೋಸೆ ಜೊತೆ ಕಾಯಿ ಚಟ್ನಿ ಹಾಗೆ ಪಪ್ ಚಟ್ನಿ ಜೊತೆಲಿ ಸಾಗು ಕೊಟ್ಟಿದ್ದರು. ಮೂರು ಕೂಡ ತುಂಬ ಚೆನ್ನಾಗಿತ್ತು. ತುಪ್ಪ ಖಾಲಿ ದೋಸೆ ಜೊತೆ ಅವರೇ ಬೇಳೆ ಸಾಂಬಾರು ಕಾಂಬಿನೇಷನ್ ಸೂಪರಾಗಿತ್ತು. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 1 ಗಂಟೆ ತನಕ ಓಪನ್ ಇರುತ್ತೆ. ನಾವು ಅಲ್ಲಿ ಹೋಗಿ ಬೇಕಿದ್ದರೂ ತಿನ್ಬೋದು ಅಥವಾ ಆನ್ಲೈನ್ ಆರ್ಡ್ರು ಕೂಡ ಮಾಡ್ಕೊಳ್ಬೋದು. ತುಪ್ಪ ದೋಸೆ, ರಾಗಿ ದೋಸೆ, ಸೆಟ್ ದೋಸೆ, ಪುಡಿ ಮಸಾಲೆ ದೋಸೆ, ಓಪನ್ ದೋಸೆ ಈ ಥರ ಸಾಕಷ್ಟು ವೆರೈಟಿ ದೋಸೆಗಳಿವೆ. ನಿಮಗೆ ಗೋಲ್ಡ್ ಮಸಾಲೆ ದೋಸೆ ಬೇಕು ಅಂದರೂ ಕೂಡ ಇಲ್ಲಿ ಸಿಗುತ್ತೆ. ನಾನು ಟೇಸ್ಟ್ ಮಾಡಿದ್ದೆ ಗೋಲ್ಡ್ ಮಸಾಲೆ ದೋಸೆ, ತುಂಬ ಚೆನ್ನಾಗಿತ್ತು. ದೋಸೆಗಳಲ್ಲಿ ಸಾಕಷ್ಟು ವೆರೈಟಿ ಇದ್ದ ಹಾಗೆ ತಟ್ಟೆ ಇಡ್ಲಿ, ರೆಗ್ಯುಲರ್ ಇಡ್ಲಿ, ಪುಡಿ ತಟ್ಟೆ ಇಡ್ಲಿ, ಈ ಥರ ಇಡ್ಲಿ ವಡೆ, ಚೌಚೌಬಾತು, ಕೇಸರಿಬಾತು ಕೂಡ ಸಿಗುತ್ತೆ. ಫ್ರೆಶ್ ಫ್ರೂಟ್ ಜ್ಯೂಸ್ ಕೂಡ ಸಿಗುತ್ತೆ. ನನಗೆ ಮಾವಿನ ಹಣ್ಣು ಇಷ್ಟ, ಹಾಗಾಗಿ ನಾನು ಮಾವಿನ ಹಣ್ಣು ಜ್ಯೂಸ್ ಕುಡಿದೆ. ತುಂಬಾ ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ ಒಬ್ಬರು ಅವರೇ ಬೇಳೆ ದೋಸೆ ತಿಂದು ಸಖತ್ತಾಗಿದೆ ಅಂತ ಹೇಳಿದರು. ನೀವೇ ನೋಡಿ. ಈ ಥರದ ಕಂಟೆಂಟ್ ನಿಮಗಿಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.